ನೋಡುವ ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು. ವಿಜಯಪುರದಿಂದ ಶ್ರೇಯಸ್ ಕರೆ ಮಾಡಿದ್ದಾರೆ. ಶ್ರೇಯಸ್ ಅವರೇ ನಮಸ್ತೆ. ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಈಗ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು, ಯಾವುದು ಉತ್ತಮ, ಹಿತ ಕಾಪಾಡೋದು ಹೇಗೆ? ನಮಸ್ಕಾರ ಮೇಡಮ್, ನಾವು ವಿಜಯಪುರದಿಂದ ಕಾಲ್ ಮಾಡಿದ್ದೀವಿ. ಹೇಳಿ ಮೇಡಮ್, ಈ ಕಬಿನಿಯಿಂದ ಏನು ನೀರು ಬಿಡ್ತದಲ್ಲ ಮೇಡಮ್, 15,000 ಕ್ಯೂಸೆಕ್ ಬಿಡ್ತಾರಲ್ಲ ಮೇಡಮ್, ಅದು ಫಸ್ಟ್ ಹಿಂಗ ತಮಿಳ್ನಾಡು ಬಿಡದ ನಮ್ಮ ರೈತರಿಗೆ ಫಸ್ಟ್ ನೋಡ್ಕೊಂಡು ಮಾಡ್ಕೊಂಡು ಬಿಟ್ಟು ನಡೀತದಲ್ಲ ಮೇಡಮ್. ಅಂದ್ರೆ ಇವರು ಇಷ್ಟು ದಿನ ಈಗ ಒಂದು 3,500 ಕ್ಯೂಸೆಕ್ ಬಿಡುವಂತ CWMA CWR ಹೇಳಿದಾರೆ ಮೇಡಮ್. ಇವ್ರು ಮಳಿ ಬರುತ್ತೆ ಒಂದ್ ದಿನ ನೋಡ್ಕೊಂಡು ಮಾಡ್ಕೊಂಡ್ರೆ ಬಿಡ್ಬೇಕ್ರಿ ಮೇಡಮ್. ಈಗ ಒಂದಿನ ಮಳಿ ಬಂದೈತೆ 15,000 20,000 30,000 ಬಿಟ್ರೆ ನಾಳೆ ಮಳಿ ಬರ್ಲಿಕ್ಕೆ ಪ್ರಾಬ್ಲಮ್ ಆಗಲ್ಲ ಮೇಡಮ್ ರೈತರಿಗೆ. ಈಗೇನ್ ಮಾಡ್ತಾರಲ್ಲ ಮೇಡಮ್. ಶ್ರೇಯಸ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ನಾಗರಾಜ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಾಗರಾಜ್ ಅವ್ರ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಎಸ್ ಸರ್. ಸರ್ ನೋಡ್ತಾ ಇದ್ದೀನಿ ಕಾವೇರಿ ಬಿಕ್ಕಟ್ಟದನ್ನ. ಸರಿ, ನಾವು ನೀರು ಕೊಡೋದಕ್ಕೆ ಅಬ್ಜೆಕ್ಷನ್ನು ಅಂತ ಹೇಳಿದ್ರೆ ನಮಗೆ ತಾಪತ್ರೆ ಇರಬೇಕಾದ್ರೆ ನಾವು ನೀರು ಕೊಡುವಂಥದ್ದು ಎಷ್ಟು ಸೂಕ್ತ ಅಂತ ಹೇಳಿ. ಅಂದರೆ ಈಗಾಗಲೇ ಮಳೆಗಾಲ 70 ಈ ಸೋನ ಮಳೆ ಮಾನ್ಸೂನ್ ಮಳೆಗಳು ಇದು ಭಾಳ ಮುಗಿದೋಗಿದೆ. ಈಗಾಗಲೇ 80% ಕ್ಲೋಸ್ ಆಗಿದೆ. ಇನ್ನು ಹೊಳೆ ಈ ಡ್ಯಾಮ್ ತುಂಬುವಂಥ ಮಳೆಗಳಿಲ್ಲ. ಇನ್ನು ಬರತಕ್ಕಂಥ ಮಳೆಗಳಲ್ಲಿ ಡ್ಯಾಮ್ ತುಂಬುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿನವ್ರಿಗೆ ನೀರು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥದ್ದನ್ನ ಸ್ವಲ್ಪ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಲ್ವಾ ಸರ್? ಹೌದೌದು. ಅದಕ್ಕೋಸ್ಕರ ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ನಮ್ಮ ಕರ್ನಾಟಕದವರು ಎಲ್ಲರೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಅದರ ಬಗ್ಗೆ ಎಲ್ಲರೂ ಕೂಡ ಒಂದು ಕಾಳಜಿ ತಗೋಬೇಕು. ಇಡೀ ಒಂದು ಮೈಸೂರು ಮಂಡ್ಯ ಜಿಲ್ಲೆಯವರೆಲ್ಲ ಇಡೀ ಕರ್ನಾಟಕ ಜನತೆನೇ ಒಟ್ಟಾಗಿ ನಿಂತ್ಕೋಬೇಕು ಅನ್ನೋದು ಒಂದು